ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಮಹೇಶ್ ಅಂತ ಹೇಳಿ. ನಾನು ಮೂಲತಃ ಇವತ್ತು ಮೈಸೂರು ಜಿಲ್ಲೆ ಪ್ರಿಯಪಟ್ಟಣದಿಂದ ಒಂದು ವಿಡಿಯೋ ಮಾಡ್ತಿದ್ದೀನಿ. ಯಾವ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡ್ತೀನಿ ಅಂತಂದರೆ, ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನನ್ನ ಮುಂದೆ ಕಲ್ಲಂಗಡಿ ಇದೆ. ಈ ಕಲ್ಲಂಗಡಿಗೆ ಸಂಬಂಧಪಟ್ಟಂತೆ ನಾವು ರೈಜರ್ಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ನಾವು ವಿತರಣೆ ಮಾಡಿದ್ದೋ, ನಾವು ಯಾವ ರೀತಿಯಾದಂತಹ ಮಾರ್ಗದರ್ಶನ ಮತ್ತು ಸಲಹೆ ಸೂಚನೆ ಕೊಟ್ಟಿದ್ದೋ ಅದೇ ಪ್ರಕಾರವಾಗಿ ಈ ಒಂದು ಕಲ್ಲಂಗಡಿ ರೈತ ಏನು ಮಾಡಿದರು, ನಮ್ಮ ಪ್ರಾಡಕ್ಟ್ನ ಯೂಸ್ ಮಾಡಿದಂಥ ವ್ಯಕ್ತಿ ಯಾರಪ್ಪ ಅಂತ ಅಂದರೆ, ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಕೊಣನೂರು ಹೋಬಳಿ ಪಕ್ಕ ಇರುವಂತಹ ಮಲಪ್ನಳ್ಳಿ ಗ್ರಾಮದ ಮಾದರಿ ರೈತ ಆದಂತಹ ಶಿವಣ್ಣ ಸರ್ ಅವರು ತಮ್ಮ 1 ಎಕರೆ ಕಲ್ಲಂಗಡಿ ಬೆಳೆಗೆ ನಮ್ಮ ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ಯೂಸ್ ಮಾಡಿದರು. ನಿನ್ನೆ ಪ್ರಿಯಪಟ್ಟಣ ಕಾರ್ಯಕ್ರಮಕ್ಕೆ ಬಂದು ಅವರು ನಮಗೆ ಕಲ್ಲಂಗಡಿಯನ್ನು ಕೊಟ್ಟಿದ್ರು. ಇದು ಫಸ್ಟ್ ಅಲ್ಲ, ಎರಡನೇ ಕ್ರಾಪ್ಟು ಅಂತಂದರೆ ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ಈ ಬೆಳೆಯಲ್ಲಿ 2 ರೀತಿಯಾದಂತಹ ಬೆಳೆದು ಯಾವ ಸೆಲೆಕ್ಷನ್ ಕಾಯಿ ತಗೊಂಡೋಗಿದ್ದಾರೆ, ಮಿಕ್ಕಿದ್ನ ಅಲ್ಲಿ ಬಿಟ್ಟಿರೋದನ್ನ ನನಗೆ ಇವತ್ತು ಏನು ಮಾಡಿದರು, ನೆನ್ನೆ ತಂದುಕೊಟ್ಟಿದ್ರು. ಇವತ್ತು ಯಾಕೆ ನಾನು ಮಾಡ್ತೀನಿ ಅಂತ, ನಮ್ಮ ಪ್ರಾಡಕ್ಟಲ್ಲಿ ನಾನು ಮೊದಲೇ ಹೇಳಿದಾಗೆ ಯಾವ ರೀತಿಯಾದ ಇಳುವರಿ ಬರುತ್ತೆ ಅಂತಂದರೆ, ಸೆಕೆಂಡ್ ಕಾಯಿ ಅಂತ, ಸೆಕೆಂಡ್ ಕ್ರಾಫ್ಟ್ ಅಂತೀವಿ. ಇದೇ ಒಂದು 4 kg ಬರ್ತೈತೆ. ಅದು ಸುಮಾರು 6.5 ರಿಂದ 7 kg ಅಷ್ಟು ಒಂದು ಕಾಯಿ ಬಂದಿದೆ. ಸುಮಾರು ಮೆಲೋಡಿ ಬೆಳೆಯಲ್ಲಿ ಸುಮಾರು 8 ಕಾಯಿ ನಮಗೆ ಕಾಯಿ ಸಿಗುತ್ತೆ. ಅದರಲ್ಲಿ ಸೆಲೆಕ್ಷನ್ ಕಾಯಿ 5 ಸಿಗುತ್ತೆ. ಆದರೆ ನಮ್ಮದ್ರಲ್ಲಿ 6 ತಗೊಂಡೋಗಿ 7ನೇ ಕಾಯಿನ ಏನು ಮಾಡಿದ್ದಾರೆ, ನನಗೆ ಇವತ್ತು ಕೊಟ್ಟಿದ್ದಾರೆ. ಯಾಕೆ ವಿಡಿಯೋ ಮಾಡ್ತೀನಿ ಅಂತಂದರೆ, ತೂಕ ಜಾಸ್ತಿ ಇದೆ ಮತ್ತು ಶೈನಿಂಗ್ ನೋಡಿ ತುಂಬ ಚೆನ್ನಾಗಿ ಶೈನಿಂಗ್ ಇದೆ. ಈಗ ನಾವು ಇದನ್ನು 2 ಭಾಗ ಮಾಡಿದ್ರೆ ನಿಮಗೆ ಒಳಗೆ ಮರಳು ರೂಪದಲ್ಲಿ ಮತ್ತು ರವೆ ಟೈಪ್ ಸಿಗುತ್ತೆ ಅಂತ ನಾನು ಹೇಳ್ತೀನಲ್ಲ. ಇವತ್ತು ನೋಡೋಣ. ನಾನು ಇನ್ನೂ ಕಾಯಿನ ಏನು ಮಾಡಿಲ್ಲ, ಇದನ್ನು ಕೊಯ್ದಿಲ್ಲ. ಈಗ ನಿಮ್ಮ ಮುಂದೆ ಏನು ಮಾಡ್ತಿದ್ದೀನಿ, ಓಪನ್ ಮಾಡ್ತಿದ್ದೀನಿ. ಯಾವ ರೀತಿಯಾಗಿದೆ ನೋಡೋಣ. ನಾನು ನಿಮಗೆ ಒಂದು ಡೆಮೋ ಡೈರೆಕ್ಟಾಗಿ ಏನು ಮಾಡ್ತೀನಿ, ಡೆಮೋ ತೋರಿಸ್ತಿದ್ದೀನಿ. ಇಲ್ಲಿ ನೋಡ್ಬೋದು ನೀವು ಬೇರೆ ಒಂದು ಕೆಮಿಕಲ್ ಬೆಳೆದಿರೋಂತಹ ಕಲ್ಲಂಗಡಿನ 2 ಭಾಗ ಮಾಡಿದ್ರೆ ನಿಮಗೆ ನೀರಂಶ ಸಿಗುತ್ತೆ. ಆದರೆ ನಮ್ಮದ್ರಲ್ಲಿ ಒಂದೇ ಒಂದು ತೊಟ್ಟೆ ಏನಾಗಿಲ್ಲ, ನೀರೇ ಇಲ್ಲ. ಇದರಲ್ಲಿ ನೋಡಿ, ನೀರು ಇಲ್ಲ. ಯಾಕೆಂತಂದರೆ ನಾನು ತುಂಬ ಕಡೆ ಹೊರಗಡೆ ತಿನ್ನಬೇಕಾದ್ರೆ ನಿಮ್ಗೆ 2 ಭಾಗ ಮಾಡಿದ್ರೆ ಸುಮಾರು 100 ಗ್ರಾಮ್ 200 ಗ್ರಾಮು ನೀರು ml ನೀರು ಸಿಗುತ್ತೆ. ಆದರೆ ಇಲ್ಲಿ ನೀರು ಸಿಕ್ಕಿಲ್ಲ. ಜೊತೆಗೇನಪ್ಪ ಅಂತಂದರೆ, ಇಲ್ಲಿ ನೋಡ್ಬೋದು ಮಧ್ಯದಲ್ಲಿ ನಿಮಗೆ ತಿರುಳಿದೆಯಲ್ಲ, ಈ ತಿರುಳು ಯಾವ ರೀತಿಯಾಗಿ ನಿಮಗೆ ಇದೆ ನೋಡ್ಬೋದು. ನೋಡಿ, ಈ ಥರ ನಿಮ್ಗೆ ಏನಾಗುತ್ತೆ ಅಂತ ಈ ಥರ ಕಾಣುತ್ತೆ. ಈ ಥರ ಹಿಸಿದ್ರೆ ಮಾತ್ರ ನಿಮಗೆ ನೀರು ಬರೋದು. ಮತ್ತು ತಿನ್ನೋದಕ್ಕೆ ಏನಾಗಿರ್ತದೆ ಅಂತಂದರೆ ತುಂಬ ಸಿಹಿಯಾಗಿರ್ತದೆ. ಅಷ್ಟು ಟೇಸ್ಟ್ ಇದೆ, ನೋಡ್ಬೋದು. ಅಷ್ಟು ಚೆನ್ನಾಗಿದೆ. ಮತ್ತು ತೂಕ ಏನಾಗಿದೆ, ಚೆನ್ನಾಗಿದೆ. 2 ಭಾಗ ಮಾಡೋಣ. ನಮ್ಮ ಅಗಸ್ತ್ಯರವರು ಇವತ್ತು ನಮ್ಮ ಕಲ್ಲಂಗಡಿ ನೋಡಬೇಕು, ಅದನ್ನು ಓಪನ್ ಮಾಡಿ ಅಂತ ಅಂದರು. ಅದಕ್ಕೋಸ್ಕರ ನಾನು ಓಪನ್ ಮಾಡಿದ್ದೀನಿ. ಜೂನಿಯರ್ ಮಹೇಶ್ ಅವರು ಇಲ್ಲೇ ಕೂತಿದ್ದಾರೆ. ಯಾವ ರೀತಿಯಾಗಿ ಟೇಸ್ಟ್ ಇದೆ ಅಂತ ಅವರು ಒಂದ್ಸರಿ ಹೇಳಬೇಕು, ಅಗಸ್ತ್ಯರವರು. ಅಗಸ್ತ್ಯ ಜೂನಿಯರ್ ಮಹೇಶ್ ಅವರು ನೋಡಿ, ಇದು ತಿನ್ನಿ ಯಾವ ರೀತಿ ಟೇಸ್ಟ್ ಇದೆ ಅಂತ ನಂಗೆ ಹೇಳಬೇಕು. ಹೇಗಿದೆ? ನೋಡಿ, ಸಿಹಿಯಾಗಿದೆಯಾ, ಚೆನ್ನಾಗಿದೆಯಾ, ತಿನ್ನೋಕ್ಕೆ ಖುಷಿ ಆಗ್ತಿದೆಯಾ? ಏನು ಹೇಳ್ತೀರಿ ವಿಡಿಯೋದಲ್ಲಿ? ಬೇರೆಯವ್ರಿಗೆ ಏನು ಹೇಳ್ತೀರಿ? ಈ ಒಂದು ನಮ್ಮದು ಪ್ರಾಡಕ್ಟ್ ಯೂಸ್ ಮಾಡಿದ್ರಲ್ಲ, ಏನು ಹೇಳ್ತೀರಿ ಬೇರೆಯವ್ರಿಗೆ? ತುಂಬ ಚೆನ್ನಾಗಿದೆ, ಪ್ರತಿಯೊಬ್ಬರು ಏನು ಮಾಡ್ಬೋದು, ಇದನ್ನು ತಿನ್ಬೋದು, ಯೂಸ್ ಮಾಡ್ಬೋದು, ಗೊಬ್ಬರನ ಹೇಳೋಣಂತ. ತುಂಬ ಟೇಸ್ಟ್ ಆಗಿದೆ. ಹಾಂ, ಪ್ರತಿಯೊಬ್ಬರು ಯೂಸ್ ಮಾಡಬಹುದು. ಎಲ್ಲ ಬೆಳೆಗೂ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಬಹುದು. ಶಿವಣ್ಣ ಸರ್ಗೆ ಧನ್ಯವಾದಗಳು. ಆ ಶಿವಣ್ಣ ಸರ್ ನೆನ್ನೆ ಕಾರ್ಯಕ್ರಮ ಬಂದಾಗ 1 ಎಕರೆಗೆ ಸುಮಾರು 28 ರಿಂದ 29 ಟನ್ 1 ಎಕರೆ ಬೆಳೆದಿದ್ದಾರೆ.
ಅದರ ಸೆಲೆಕ್ಷನ್ ಕ್ಯಾಂಡ್ ಎಷ್ಟೋ ಅಂತಂದರೆ ತಗೊಂಡೋಗಿದ್ದಾರೆ. ಕೆಲವು ಬಿಟ್ಟಿರೋದನ್ನ ಹೇಳ್ತಿರೋದು ನಿನ್ನೆ ಕಾರ್ಯಕ್ರಮದಲ್ಲಿ 28ರಿಂದ 30 ಟನ್ನು 1 ಎಕರೆಗೆ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದ್ದಾರೆ. ಅದ್ಭುತವಾದ ಫಲಿತಾಂಶ ಬಂದಿದೆ. ಈಗ ನೋಡ್ಬೋದು, ನಿಮ್ಮ ಮುಂದೆ ನಾನು ಏನು ಮಾಡ್ತಿದ್ದೀನಿ, ಡೆಮೋ ಮಾಡಿ ತೋರಿಸ್ತಿದ್ದೀನಿ. ಇದರಲ್ಲಿ ನೀರಿನ ಅಂಶ ಎಲ್ಲೂ ಇಲ್ಲ, ನೋಡ್ಬೋದು. ಯಾಕೆ ನಾನು ಹೇಳ್ತೀನಿ ಅಂತಂದರೆ, ಮೇಡಮ್ ಸ್ವಲ್ಪ ಮುಂದೆ ಬರಬೇಕು, ಈಗ ತೋರಿಸಿ ಅವ್ರಿಗೆ ಕೂತಿದ್ದಾನೆ, ಕೂತ್ಕೊಬರ್ಬೇಕು. ಇಲ್ಲಿ ನೋಡ್ಬೋದು ನೀವು ಎಷ್ಟು ಆಗೈತೆ ಅಂತ, ಯಾವ ರೀತಿಯಾದಂಥ ಕಲರ್ ಇದೆ, ಶೈನಿಂಗ್ ಇದೆ. ನಿಮಗೆ ತುಂಬ ಏನಾಗ್ತಿದೆ ಅಂತಂದರೆ ತುಂಬ ಕಲರ್ಲೆಸ್ ಇದೆ, ಮತ್ತು ನಿಮಗೆ ರವೆ ರೂಪದಲ್ಲಿದೆ. ಮೊದಲು ಮತ್ತೆ ಯಾಕೆ ತೋರಿಸ್ತಿದೆ ಅಂತಂದರೆ ರವೆ ರೂಪದಲ್ಲಿ ಇದೆ. ನಾನು ಈ ಮೂಲಕ ಎಲ್ಲರಿಗೂ ಹೇಳೋದೇನಪ್ಪ ಅಂತಂದರೆ, ಎಲ್ಲ ಬೆಳೆಗೂ ಸಂಬಂಧಪಟ್ಟಂಗೆ ಸಮೃದ್ಧ ಆಗೋ ಪ್ರಾಡಕ್ಟ್ನ ಯೂಸ್ ಮಾಡಿ ಅಂತ ಹೇಳ್ತಾ, ಇವತ್ತು ಈ ಒಂದು ಬೆಳೆನ ಬೆಳೆದಂತಹ ಶಿವಣ್ಣ ಸರು ಅವ್ರಿಗೆ ಭಗವಂತ ಒಳ್ಳೆಯದು ಆಗಿದೆ. ಮತ್ತು ಪ್ರತಿಯೊಂದು ಬೆಳೆಗೂ ಅವ್ರು ಯೂಸ್ ಮಾಡಲಿ ಅಂತ ಹೇಳ್ತಾ, ಪ್ರತಿಯೊಬ್ಬರು ಕಲ್ಲಂಗಡಿ ಬೆಳೆಗಾರರು ಇರ್ಬೋದು, ಪ್ರತಿಯೊಬ್ಬರು ಬೆಳೆಗಾರರು ಈ ಒಂದು ಸಮೃದ್ಧ ಆಗೋ ಪ್ರಾಡಕ್ಟ್ನ ಯೂಸ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋನ ಏನು ಮಾಡ್ತಿದ್ದೀನಿ, ಇಲ್ಲಿಗೆ ಕೊನೆ ಮಾಡ್ತಿದ್ದೀನಿ. ಜೈ ಹಿಂದ್, ಜೈ ರೈಜರ್ಸ್ ಇಂಡಿಯಾ.